ಇದೆ ನಾವು ಸೋಲಾಪುರಕ್ಕೆ ಯಾಕಂದ್ರೆ ನಮ್ಮ ಸಿಸ್ಟಮ್ ತರದ್ದ ನಮ್ಮ ಗಣೇಶಣ್ಣ ಮತ್ತು ಸಮರ್ಥ ಎಲ್ಲರೂ ಕಾರ್ಯ ನಡೆದೇವ್ರಿ ಆಲ್ರೆಡಿ ನಮ್ಮ ಗಣೇಶಣ್ಣ ಮತ್ತು ನಮ್ಮ ಸಮರ್ಥ ಎಲ್ಲರೂ ಬಂದು ವೇಟ್ ಮಾಡತ್ತಾರ ಅನ್ನೋ ಸಲಕ್ಕೆ ಲೇಟ್ ಆಗಿತ್ತು. ಊರಾಗಿನ ಬಿಟ್ಟಿದ್ದೆ ನೋಡ್ರಿ, ಬಿಡ್ಲಾಕ್ ಥೋಡೆ ಟೈಮ್ ಆಗ್ಯದ. ಯಾಕಂದ್ರೆ ನಮ್ಮ ಸಮರ್ಥನ ಕಾಲ ಆಗ್ಯದ. ರೆಡಿ ಆಗೋ ಅಂತಂದ್ರು ಪೂರಾ 9:30 ಮಾಡ್ಯಾನ. 8ಕ್ಕೆ ರೆಡಿ ಆಯ್ತು ಅಂತೇಳಿ 9:30 ಮಾಡ್ಯಾನ. ಎದ್ದಿದೆ ಎಷ್ಟಕ್ಕ 6ಕ್ಕೆ ಎದ್ದು ಬಿ ಮತ್ತೆ ಬಿ 9 ಮಾಡ್ಯಾನ. ದುಕಾನ್ ತೆರ್ಕೊಂಡ್ ಕೊಡೋದಿಲ್ಲ. ಅವ್ನಿಗೆ ಮೇಕಪ್ ಆಗ್ಲಕ್ಕೆ 1 ಗಂಟೆ ಬೇಕಣ್ಣ. 1 ಗಂಟೆ ಮೇಕಪ್ ಆಗ್ಲಕ್ಕೆ ಹೆಂಗಸರು ಬಿ ಜಲ್ದಿ ರೆಡಿ ಆಯ್ತವನಿಲ್ಲೋ, ಅಷ್ಟು ಲೇಟ್ ಮಾಡ್ತಾವನಿಲ್ಲೋ. ಖರೆ ಇವ ಅವ್ರಕ್ಕಿಂತ ಲೇಟ್ ಮಾಡ್ತಾವ. ಖಾಲಿ ವಿಡಿಯೋದಾಗ ಹೇಳದ್ ಪೂಜೆ ಪುನಸ್ಕಾರ, ಅಲ್ಲಿ ನೋಡಿದ್ರು ಖಾಲಿ ಮೇಕಪ್ ಮಾಡ್ಕೋತ ಕೊಡೋದು. ಇವಾಗ ಬಂದ್ ಹೇಳ್ರಿ ನಾವು ನಾಷ್ಟ ಮಾಡ್ಲಾಕ. ಅಣ್ಣವ್ರಿಗೆ ಒಂದ್ ರಿವ್ಯೂ ಹೇಳ್ರಿ ಏನ್ರ ಹೇಳೋ ಅಣ್ಣವ್ರಿಗೆ. तुम्ही हँडसम हो. ಫೈನಲಿ ಇಡ್ಲಿ ವಡ ಎಲ್ಲ ಬಂದವ ಫಸ್ಟ್ ಕ್ಲಾಸು. ಈಗ ಹೊಡ್ಯಾದು ಖಾಲಿ ಚಟ್ನಿ ಬಂದಿಲ್ಲ. ಇಡ್ಲಿ ವಡಕ ತಂದ್ಕೊಟ್ಟು ಹೆಂಗ್ ತಿಮ್ ಮಮ್ಮಿನು ಇವ್ನಿಗೆ ನೀರ್ ಹಾಕಿ ತಿಂತಾನ ತೊಡ್ರಿ ನಮ್ಮ ಸಾಂಬಾರ್. ನೀರ್ ಹಾಕಿ ಕೊಡ್ರಿ ಇವ್ನಿಗೆ. ಹಾಕಣ ನೀರ್ ಹಾಕ್. ಇವಾಗ ಬಂದ್ ನೋಡ್ರಿ ಚಟ್ನಿ ಅದನ್ನು ಸಾಂಬಾರ್ ಅದನ್ನು. ನಮ್ಮ ಸಮರ್ಥ ಈಗ ನೀರ್ ಹಾಕೊಳತಿಲ್ಲ ತನ್ ಜಾಗ है का काम करायला. ಇಲ್ಲ घ्याव गरीब नाही हो ಇನ್ನೆಲ್ಲ घ्या तुम्ही. ಅದನ್ನ ಆಯ್ತು ನೋಡ್ರಿ ಫಸ್ಟ್ ಕ್ಲಾಸು. ಈಗ ಮಾಡ್ತೇವೆ ಮತ್ತೆ ನಾವು ಸೋಲಾಪುರ ಕಡೆ. ಯಾಕಂದ್ರೆ ಲೇಟ್ ಆಗ್ಯದ. ಆಲ್ರೆಡಿ 12 ತನಕ ಇರಬೇಕಾಗಿತ್ತು. ಬಟ್ ಇಲ್ಲೇ 11 ಆಗ್ಯದ. ನೋಡೋಣ ಎಷ್ಟು ತಗೋ ಐತೆ ಅಂತ. ಚಾ ಕುಡ್ಲಿಕ್ಕೆ ನಿಂತಿದ್ದೆ ಸೋಲಾಪುರ. ಇನ್ನೊಂದು 30 ಕಿಲೋಮೀಟರ್ ದೂರ ಅದ. ಅದ್ರ ಕಡೆಯಿಂದ ಏನು ಮಾಡಿದೆವಪ್ಪ ಅಂತಂದ್ರೆ ಟೈರ್ಡ್ ಆಗ್ಯ ಜರ. ಕುಂತಿ ಸಲ ಸ್ವಲ್ಪ ಚಾಗಿ ಕೊಡು ಫ್ರೆಶ್ ಅಪ್ ಆಗಿ ಮತ್ತೆ ನಡ್ಯದ ಮುಂದೆ. ಚಾ ಅದನ್ನೆಲ್ಲ ಕುಡ್ದೆ ನೋಡ್ರಿ. ಈಗ ಫಸ್ಟ್ ಕ್ಲಾಸ್ ಈಗ ಹೋಗೋದು ನಾ 30 ಕಿಲೋಮೀಟರ್ ಅಂದ್ರೆ ಆರಾಮ್ಸೆ 30 ನಿಮಿಷ ಬೇಕು ಹೋಗ್ಲಕ್ಕ. 30 ನಿಮಿಷ ಹೋಗಿ ಆಮೇಲೆ ಮುಂದೆ ಏನೇನು ತಗೋತೀವಿ ಏನೇನಿಲ್ಲ ಅಂತ ನಿಮ್ಗೆ ಅಪ್ಡೇಟ್ ಮಾಡ್ಕೊತಾ ಇರ್ತೇವೆ ಇಷ್ಟೇ. ಫೈನಲಿ ನೋಡ್ರಿ ಸೋಲಾಪುರದಾಗ ಎಂಟ್ರಿ ಆದೇವು. ಈಗ ಸರಿಯದಷ್ಟು ನಾವೆಲ್ಲಿದ್ದೇವಪ್ಪ ಅಂತಂದ್ರೆ ಸೋಲಾಪುರ ಬಸ್ ಸ್ಟಾಪ್ ಬಲ್ಲಿ ಶಿವಾಜಿ ಮಹಾರಾಜ್ ಚೌಕ್ ಬಲ್ಲಿ ಇದೆ ನೋಡ್ರಿ. ಇಲ್ಲಿ ನೋಡಿದ್ರೆ ಕಂಡಬಾಟಿ ಟ್ರಾಫಿಕ್ ಅದ. ಇಂಥ ಖಡಿ ಬಿಸ್ಲಾಗ ಎಷ್ಟು ಟ್ರಾಫಿಕ್ ಅಂತಂದ್ರೆ ಹೋಗೋದು ಪೈಲೇನೆ ಪರೇಶಾನ ಆಗ್ಲತ್ತದ. AC ಇದ್ರೂ ಬಿ ಗರ್ಮಿ ಆಗ್ಲತ್ತದ. ಅಂತ ಗರ್ಮಿ ಅದ, ಏನ್ ಮಾಡ್ಲಾಕಾಗಲ್ಲ. ಫುಲ್ ಹಾಟ್ ಹನ ಪ್ರೇಮಣ. ಈಗ ನೋಡ್ರಿ ಬಸ್ ಸ್ಟಾಪ್ ದಿನ ಸೀದಾ ಬಂದಿರೋ ಸೋಲಾಪುರ ರೈಲ್ವೆ ಸ್ಟೇಷನ್. ಇಲ್ಲಿ ನಡೆದಿದ್ದೇವೆ ಲೆಫ್ಟ್. ಲೊಕೇಶನ್ ಹಾಕ್ಯಾರ. ಲೊಕೇಶನ್ ತಕ್ಕ ಎಷ್ಟು ಐತದೋ ಅದಕ್ಕಿಂತ ಪೈಲ ನಮಗೊಂದು ಇಂಪಾರ್ಟೆಂಟ್ ಕೆಲಸ ಏನ ನಮ್ಮ ಸಮರ್ಥನವ್ರು ಅಜ್ಜಿ ಬಿಡ್ಲಕ್ಕೆ ನಡೆದಿದೆ ನೋಡ್ರಿ. ನೋಡ್ರಿ ಅಜ್ಜಿ ಏಟ್ ಆಕ್ಟಿವ್ ದಿನ ಕುಂತಾರ. ನಮ್ಮ ಸಮರ್ಥ ಅಂದ್ರೆ ಫುಲ್ ಖುಷಿದಾಗನ ನೋಡ್ರಿ. ನಾವು ಬಂದಿದ್ದೇವು ಸಿಸ್ಟಮ್ ತರ್ಲಾಕ. ಇವ್ರು ಇಬ್ಬರು ಎಕಡೆ ತಿರ್ಲತ್ತಾರ ಅಂತಂದ್ರೆ ಅವ್ರು ಪೈನಾಪಲ್ಲೇ ತರ್ಲಕ್ ನಡೆದಾರ. ಒಬ್ಬರು ಆ ಕಡೆ ನಡೆದಾರ, ಈ ಕಡೆ ನಡೆದಾರ. ನಾವು ಬಂದು ಸಿಸ್ಟಮ್ ತರ್ಲಕ್ ಖರೆ ಅಂದ್ರೆ ಇವ್ರು ತಿರ್ಲತ್ತಾರ ಆ ಕಡೆ ಈ ಕಡೆ. ಈಗ ಏನು ಮಾಡಮಿ ಹೇಳ್ರಿ. ಫೈನಲಿ ನೋಡ್ರಿ ರೀಚ್ ಆದೇವಲ್ಲಿ ನಮ್ಮನೆ ಎಂಟರ್ಪ್ರೈಸಸ್ಕ. ಇಲ್ಲೇ ನೋಡ್ರಿ ನಮ್ದು ಸಿಸ್ಟಮ್ ಎಲ್ಲ ತೊಗೊಂಬಂತಂದ್ರೆ ಇಲ್ಲೇ ಅದ. ಎಂಟ್ರಿ ಆಗಲತ್ತಿದೆ ಜಸ್ಟ್ ಒಳಗೆ. ಈಗ ನೋಡ್ರಿ ಎಲ್ಲ ಅನ್ಬಾಕ್ಸಿಂಗ್ ಎಲ್ಲ ಮಾಡತ್ತಿದೆ. ವಿಡಿಯೋದು ಪೂರ್ತಿ ಅನ್ಬಾಕ್ಸಿಂಗ್ ಆಗ್ಯದ. ಇದು ಅದ ನಮ್ಮದು ಕ್ಯಾಬಿನೆಟು. ಪೂರಾ 8500 ರೂಪೀಸ್ ಅದ ನೋಡ್ರಿ ಕ್ಯಾಬಿನೆಟ್ ಇದು. ಮುಂದೆ ನೆಕ್ಸ್ಟ್ ಎಲ್ಲ ಓಪನಿಂಗ್ ಮಾಡವ. ಈಗ ಎಲ್ಲ ಆ್ಯಡ್ ಮಾಡವ ಒಳಗೆ. ಇಂಟೆಲ್ದು ಕೋರು i7 14 ಜನ್ರೇಷನ್ ತೊಗೊಂಡಿದ್ದೆ ನೋಡ್ರಿ. ಈಗ ಇದು ಕ್ಯಾಬಿನೆಟ್ದಾಗ ಎಲ್ಲ ಆ್ಯಡ್ ಮಾಡವ. ಇವೆಲ್ಲ ಏನಿಲ್ಲ ಐಟಮ್ಸ್ ಕಾಣತ್ತಾವ ಪೂರ್ತಿ ಕಲರ್ಫುಲ್ದು. ಇಂಟೆಲ್ ಕೋರು ಮತ್ತು Z790 ವೈಫೈ ಪೂರ್ತಿ ಎಲ್ಲ ಆ್ಯಡ್ ಮಾಡಿ ಮ್ಯಾಕ ಲಾಸ್ಟ್ ಲುಕ್ ಹೆಂಗೆ ಇರ್ತದಂತ ನಿಮಗೆ ತೋರಿಸ್ತೀನಿ. ಇಷ್ಟೆಲ್ಲ ತೊಗೊಳಕ್ಕೆ ನಮಗೂ ಮಿನಿಮಮ್ 1,70,000 ತನಕ ಉಂಟದ ನೋಡಿ ಪೂರ್ತಿ ಪ್ರೈಸ್. ಈಗ ನೋಡ್ರಿ ಒಳಗೆ SMP ಆ್ಯಡ್ ಮಾಡ್ಲತ್ತಾರ ನಮ್ಮ ಅಣ್ಣವರು. SMP ಆ್ಯಡು, ಗ್ರಾಫಿಕ್ಸ್ ಕಾರ್ಡು, ಇಂಟೆಲ್ ಕೋರು ಎಲ್ಲ ಆ್ಯಡ್ ಮಾಡಿ ಮ್ಯಾಕ ಪೂರ್ತಿ ಫೈನಲ್ ಲುಕ್ ಹೆಂಗೈತದ ಅಂತ ನಿಮಗೆ ಹಾಗೆ ತೋರಿಸ್ತಾ ಇರ್ತೇನೆ. ಇಲ್ಲಿ ಸೋಲಾಪುರ ಬರಲ್ಕಿಂತ ಪೈಲ ಸಿಸ್ಟಮ್ ತೊಗೊಂಬಲ್ಕಿಂತ ಪೈಲ ನಮ್ಮ ಪ್ಲಾನಿಂಗ್ ಏನಿತ್ತಪ್ಪ ಅಂತಂದ್ರೆ ಒಂದು 70,000-80,000 ತನಕ ತೊಗೋಬೇಕಂತ ಪ್ಲಾನಿಂಗ್ ಇತ್ತು. ಆಮೇಲಿಂದ ಏನಾಯ್ತು, ಕೊಟೇಶನ್ ತಗೋತಿಗೆ ಪೆಟ್ಟಿಗೆ 1 ಲಕ್ಷಕ್ಕೆ ಬಂದೆವು. ಸೀದಾ 80,000 1 ಲಕ್ಷ ಬಂತು. ಆಮೇಲೆ ಇದಕ್ಕಿಂತ ಸ್ವಲ್ಪ ಬೆಟರ್ ಒಂದೇ ಟೈಮ್ ತಗೊಂಡಿರ್ತಂತ 1,20,000 ತಗೊಂಡು
ಆ ಕೊಟೇಶನ್ ಎತ್ಗೆ ಪೆಟ್ಟಿಗೆ ಮತ್ ಇದ್ರಕ್ಕಿಂತ ಬೆಟರ್ ಅವ್ರಿಗೆ ಇವ್ರಿಗೆ ಕೇಳಿ ಮಾಡಿ ತಗೊಳಕ್ ಸೀದಾ ಇಟ್ಟು ಬಂತು 1,50,000. ಈಟ್ ತಗೊಳತ್ತಿದೇವ್ ಮತ್ ಇನ್ನ ಥೋಡೆ ಸಲಕ್ಕೆ ಯಾಕೆ ತಗೊಂಬಪ್ಪ ಪೂರಾ ಲೇಟೆಸ್ಟ್ ಜನರೇಷನ್ ತಗೊಂಬಂತಿ ಪೂರ್ತಿ ನೋಡ್ರಿ 1,70,80,000 ತಕ ನಡ್ದಾವ್. ಹಿಂಗದ ನಮ್ ಫೋಟೋಗ್ರಫಿ ಫೀಲ್ಡ್. ತಗೊಂಬ ಚಂದೆ ತಗೊಂಬದು ಇಷ್ಟ ಇನ್ವೆಸ್ಟ್ ಮಾಡ್ತೇವ್ ಖರೆ ಅಂದ್ರ ಬಿ ನಮಗ್ ಕಸ್ಟಮರ್ ರೊಕ್ಕ ಕೊಡ್ಲಾಕ್ ಅದನ್ನ ಬಕ್ಕೋಳು ಪರೇಶಾನ್ ಮಾಡ್ತಾರ. ಇನ್ವೆಸ್ಟ್ಮೆಂಟ್ ಬಕ್ಕೋಳದ ಪ್ರಾಫಿಟ್ ಬಿ ಅದ ಲೇಕಿನ್ ಪ್ರಾಫಿಟ್ ತಕ್ಕಂಗ ನಾವು ಕಸ್ಟಮರ್ ರೊಕ್ಕ ಕೊಡ್ಲಾಕ್ ಅಷ್ಟ ಪ್ರಾಬ್ಲಮ್ ಆಗ್ಲತ್ತಿನ ಕಡೆಯಿಂದ ಇನ್ವೆಸ್ಟ್ ಮಾಡಕ್ ಸ್ವಲ್ಪ ಕಷ್ಟ ಆಯ್ತದು. ಹಂಗ ಹಿಂಗ ಮಾಡಿ ಮತ್ ಬಿ ಫೀಲ್ಡ್ ದಾಗ ಇದ್ದೇವ್ ಏನ್ ಮಾಡ್ಲಕ್ ಆಗಲ್ಲ, ಇದೇ ಫೀಲ್ಡ್ ಕಂಟಿನ್ಯೂ ಮಾಡ್ಬೇಕಂತಿ ಇನ್ವೆಸ್ಟ್ ಮಾಡ್ಲೇಬೇಕತ್ತದು. ಯಾಕಂದ್ರ ಮುಂದ್ ಕಸ್ಟಮರಿಗೆ ನಾವು ಮುಂದ್ ಅಪ್ಡೇಟ್ ಮಾಡ್ಕೋತಾ ಇರ್ಬೇಕು. ಹೊಸ ಜನರೇಷನ್ ಅಪ್ಲೈ ಅಂತಂದ್ರ ನಾವು ಹೊಸ ಜನರೇಷನ್ ಅಪ್ಲೈ ಸಿಸ್ಟಮ್ ಆಗ್ಲಿ ಕ್ಯಾಮ್ರಾಗಳಾಗ್ಲಿ ತಕೊಲೇಬೇಕಾಗ್ತದೆ. ಯಾಕಂದ್ರ ಅನಿವಾರ್ಯ ಅದ. ಇಲ್ಲಾಂದ್ರ ಮತ್ ಫೋಟೋಗ್ರಫಿ ಫೀಲ್ಡೇ ಬಿಟ್ಕೊಡ್ಬೇಕತ್ತ. ಈ ಟೈಪ್ ಎಲ್ಲಾ ಪ್ರಾಬ್ಲಮ್ ಇದ್ದಿನ ಕಡೆಯಿಂದ ಮತ್ ಬಿ ಇನ್ವೆಸ್ಟ್ ಮಾಡ್ತೇವ. ಮುಂದ್ ಬರ್ತಕ್ಕಂತ ದಿನಗೊಳದಾಗ ಮುಂದೆಲ್ಲಾ ಚಂದ ಆಯ್ತದ ಅಂತ ಅನ್ಕೊಂಡ್ ಇನ್ವೆಸ್ಟ್ ಮಾಡತ್ತಿದೇವ್. ನೋಡಮ್ ಮುಂದ್ ಏನೇನ್ ಆಯ್ತದ ಅಂತ. ಇರೋದ ನೋಡ್ರಿ ನಮ್ದು ಮದರ್ ಬೋರ್ಡ್ ದಾಗ ಈಗ ಆಲ್ರೆಡಿ 16 GB ರ್ಯಾಮ್ ಹಾಕ್ಯಾರ. ಅದೈತಿ ಪಟ್ಟಿಗೆ ಎಲ್ಲ ಫುಲ್ ಗ್ರಾಫಿಕ್ಸ್ ಕಾರ್ಡ್ ಅವೆಲ್ಲ ಆಡ್ ಮಾಡವ. ಇದು ಪೂರ್ತಿ ಟೋಟಲ್ ಸೆಟಪ್ ಐತೆ ಅಂತಂದ್ರೆ ಯಾವ ತರ ಕಾಣಿಸ್ತದಪ್ಪ ಅಂತಂದ್ರೆ ಸೇಮ್ ಗೇಮಿಂಗ್ ಸಿಸ್ಟಮ್. ಯಾವ ತರ ಗೇಮರ್ಸ್ ಯೂಟ್ಯೂಬ್ ದಲ್ಲಿ ನೋಡಿರಿಲ್ಲ ಆ ಟೈಪ್ ಗೇಮಿಂಗ್ ಸಿಸ್ಟಮ್ ಐತೆ. ಇದ್ರಾಗ ಗೇಮ್ ಆಡ್ಬೋದು ಎಲ್ಲ ಟೋಟಲ್ A to Z ಕೆಲಸ ಮಾಡ್ಬೋದು ಅಂತ. ಫೋಟೋ ಎಡಿಟಿಂಗ್, ವಿಡಿಯೋ ಎಡಿಟಿಂಗ್, ಟಾಪ್ ಲೆವೆಲ್, ಪ್ರೀ ವೆಡ್ಡಿಂಗ್ ಎಲ್ಲ ಎಡಿಟಿಂಗ್ ಮಾಡ್ಬೋದು. ಪೂರ್ತಿ ಸಿಸ್ಟಮ್ ನಿಮಗ ಎಲ್ಲಾ ರೆಡಿ ಐತಿಗೆ ಪಟ್ಟಿ ತೋರಿಸ್ತೀನಿ ಯಾವ ಟೈಪ್ ಇರ್ತಂತ. ನೋಡ್ಲಾಕ್ ಒಂಥರ ಎಕ್ಸೈಟ್ಮೆಂಟ್ ಅಂತ ಇದೆ. ಟೋಟಲ್ ನೋಡ್ರಿ ಇದ್ರಾಗ 9 ಫ್ಯಾನ್ಸ್ಗಳು ಆಡ್ ಆಗ್ಲತ್ತಾವ. ಯಾಕಲ್ಲಿ 1 2 3 4 ಇಲ್ಲಿ 5 6 7 ಕೂಲಿಂಗ್ ಎರಡು ಟೋಟಲ್ 9 ಫ್ಯಾನ್ಸ್ಗಳು ಐತೆ. ಯಾಕಂದ್ರೆ ಕೂಲಿಂಗ್ ಸಿಸ್ಟಮ್ ಎಷ್ಟು ಹೀಟ್ ಆದ್ರೂ ಪ್ರಾಬ್ಲಮ್ ಆಗ್ಬಾರ್ದಂತ ಕೂಲಿಂಗ್ ಫ್ಯಾನ್ಸ್ಗಳು ನೋಡ್ರಿ ಇವೆಲ್ಲ. ಇವಾಗ ಏನಪ್ಪಾ ಅಂತಂದ್ರ ಮದರ್ ಬೋರ್ಡ್ ಸೆಟ್ಟಿಂಗ್ ನಡೆದ್ ನೋಡ್ರಿ. ನಮ್ ಸಮರ್ಥ ಹೊಸಾಗಿನ ಕಡೆಯಿಂದ ಪಕೋಡ ತರ್ಲತ್ತ ನೋಡ್ರಿ. ಏನ್ ತಿಲ್ಲತನೋ ಬಿಟ್ಟು ಇನ್ನ ಬಿ ಏನ್ ನೋಡಿಲಿ ಈ ಕಡ್ರ ತರ್ತಾನೋ ಅಲ್ಲೇ ತಿಂತಾನೋ. ನಿಂತ ನೋಡ್ರಿ ಫಸ್ಟ್ ಕ್ಲಾಸ್. ಏಯ್ ಪಕೋಡ ತಿಲ್ಲತ್ತೆ ಗಪ್ಚುಪ್ಪು ಪಕೋಡ ತಿಲ್ಲತ್ತಿದೆ ಇಲ್ಲ ಕೇಳತ್ತೆ ಜಾನ್ಕಾರಿ ನ್ಯೂ ಬಿಸ್ನೆಸ್ ಓಪನ್ ಮಾಡ್ಬೇಕಲ್ಲತ್ತೆ ನಾ ಬಿ ಬಿಟ್ಟಿ ಪಕೋಡ ತಿಲ್ಲತ್ತ ನೋಡ್ರಿ ಅಂತ ಮನ್ಸನ. ತರ್ತಾರೋ ಬೈ ನಿಂಗ್ ಬಿ ಆಗ್ತದೆ ಅಂತ ತಗೊಂಡ್ ಬಾ. ಈಗ ವಿಡಿಯೋದಾಗ ಯಾವನದ ಅಲ್ಲಿ ರೆಡಿ ಮಾಡತ್ತಾರ. ರೆಡಿ ಅಲ್ಲತ್ತವ. ತಗೊಂಡ್ಬರ್ತಾಪ ವಿಡಿಯೋ ಇಲ್ದ್ರ ನೀರ ತರ್ತಿದ್ದಿಲ್ಲ ಅನಸ್ತದ ನನಗ್. ವಿಡಿಯೋ ಚಾಲೋ ಇಲ್ದ್ರ ನೀರ ತರ್ತಿದ್ದಿಲ್ಲ ಅನಸ್ತದ. ನಾವ್ರಿ ಪಾರ್ಸಲ್ ಹೇಳಿದ ಆಲ್ರೆಡಿ. ನಮ್ ಸಮರ್ಥ ಎಂತ ಪುಣ್ಯ ಕೆಲಸ ಮಾಡ್ಯಾನಪ್ಪ ಅಂತಂದ್ರ ವಡಪಾವ್ ತಿನ್ನಿಸ್ಲತ್ತ ನೋಡ್ರಿ ಎಲ್ಲರಿಗೆ. ಪುಣ್ಯ ಕೆಲ್ಸ ಇಲ್ಲ बीवी अच्छी मिलंदे क्या बोलते. ನಾ ಏನ್ ವಿಶ್ ಮಾಡತ್ತಿದಪ್ಪ ಅಂತಂದ್ರ ನಮ್ ಸಮರ್ಥಗ ಒಳ್ಳೆ ಹೆಂಡತಿ ಸಿಗ್ಬೇಕಂತ ವಿಶ್ ಮಾಡತ್ತಿದ. ಬ್ಯಾಡೋ ಬೈ ಇಲ್ದ್ರ ಮತ್ ನೀಳಿ ಡ್ರಮ ಫ್ರಿಜ್ ಎಲ್ಲ ಹೊರ ಬರ್ತಾವ ಮನೆಗೆ. ಪೂರ ಇಲ್ದು ಡ್ರಮ್ದು ಈಗ ಸಿಂಗಲ್ ಸುಖೂರ್ ಇದ್ದೇವ್ ಸಾಕ. ಇಟ್ ಮಜಾನಿಗೆ ಎಲ್ಲಿ ಸಿಗ್ಲಕ್ ಹೋಗ್ಯದ. ಅದು ಸಿಂಗಲ್ ಲೈಫ್ ಇಸ್ ಬೆಸ್ಟ್ ಲೈಫ್ ಅಲ್ಲಿ ಅಲ್ಲಕ್ಕೆ ಅದ. ಬಟ್ ಮದಿ ಇವಾಗ ಯಾಡ್ ಆಗ್ಲತ್ತ ನೋಡ್ರಿ ಲಿಕ್ವಿಡ್ ಕೂಲರ್. ಇದ್ರದಿಂದ ಏನಾಯ್ತವಪ್ಪ ಅಂತಂದ್ರು ಎಷ್ಟು ಸಿಸ್ಟಮ್ ಹೀಟ್ ಆದ್ರೂ ನಾವು ಎಷ್ಟು ವರ್ಕ್ ಮಾಡಿದ್ರು ಎಷ್ಟು ಹೀಟ್ ಆದ್ರೂ ಇದು ಕವರ್ ಮಾಡ್ಕೋತದೆ ಲಿಕ್ವಿಡ್ ಕೂಲರ್. ಇಲ್ಲಿ ನೋಡ್ರಿ ಇವಾಗ ನೋಡ್ರಿ ನಮ್ದೊಂದು 30 to 40% ಕೆಲಸ ಮುಗ್ದುದು ಎಲ್ಲ ಇನ್ಸ್ಟಾಲ್ ಮಾಡೋದು ಒಳಗ ಆಡ್ ಮಾಡೋದು. ಈಗ ಕಾಣತಾವ ಪ್ರಾಪರ್ ಫ್ಯಾನ್ಸ್ ಕಾಣತಾವ 1 2 3 4 5 6 7 ಇನ್ನೊಂದ್ ಎರಡು ಆಡ್ ಮಾಡವ. ಅವೆರಡು ಆಡ್ ಮಾಡಿದ್ರೆ ಮತ್ತೆ ತೋರಿಸ್ತೀನಿ ನಿಮಗ. ಇವಾಗ ನೋಡ್ರಿ ಅವ್ 2 ಫ್ಯಾನ್ ಏನ್ ಪೆಂಡಿಂಗ್ ಇದ್ದು ನಾವು 2 ಫ್ಯಾನ್ ಇಲ್ಲಿ ಆಡ್ ಆಗ್ಲತ್ತಾವ ನೋಡ್ರಿ. ನೋಡ್ರಿ ಪೂರ್ತಿ 99% ಪೂರ್ತಿ ಎಲ್ಲ ಸೆಟಪ್ ಎಲ್ಲ ಕಂಪ್ಲೀಟ್ ಆಗ್ಯದ ನೋಡ್ರಿ. ಈಗ ಖಾಲಿ ಎಲ್ಲ ಚೆಕಪ್ ಮಾಡತ್ತಾರ HDMI ಕೇಬಲ್ ಹಚ್ಚಿ. ಪೂರ್ತಿ ಎಲ್ಲ ಆನ್ ಆಯ್ತು ಅಂತಂದ್ರ ಒಂದ್ಸರಿ ಚೆಕಪ್ ಮಾಡಿ ಆಮೇಲೆ ಸೀದಾ ಇಲ್ಲಿಂದ ತಕೊಂಡ್ ನಡತ್ ನೋಡ್ರಿ. ಇವಾಗ ನೋಡ್ರಿ ಆಲ್ಮೋಸ್ಟ್ ಅಲ್ಲೆಲ್ಲ ಸೆಟಪ್ ಆಗ್ಯದ. ಪೂರ್ತಿ ಫ್ಯಾನ್ ಎಲ್ಲ ಚಾಲು ಆಗ್ಯದ ನೋಡ್ರಿ ಆಲ್ಮೋಸ್ಟ್ ಆಗ್ಯದ. ಈಗ ಖಾಲಿ ಕಲರಿಂಗ್ ಒಂದ್ ಮಾಡತ್ತ. ಇಲ್ಲಿ ನೋಡ್ರಿ ನಮ್ದು ಇದು ಫೈನಲ್ ಔಟ್ಪುಟ್ ಎಲ್ಲ ಪೂರ್ತಿ 100% ಎಲ್ಲ ಕಂಪ್ಲೀಟ್ ಆಗ್ಯದ ನೋಡ್ರಿ. ಖಾಲಿ ಪ್ಯಾಕ್ ಮಾಡದ ಅಷ್ಟೇ. 7 ಇಲ್ಲಿ ಟೋಟಲ್ 9 ಫ್ಯಾನ್ ಅವ. 9 ಫ್ಯಾನ್ ಅವ ಟೋಟಲ್ ಕೂಲಿಂಗ್ ಸಲಕ. ಪೂರ್ತಿ ಎಲ್ಲ ಮಸ್ತ್ ಕಾಣತ್ತವ್ರಿ. ಈಗ ನೋಡ್ರಿ ಪೂರ್ತಿ ಸಿಸ್ಟಮ್ ಎಲ್ಲ ರೆಡಿ ಆಗ್ಯದ. ಪೂರಾ ಲಾಸ್ಟ್ ಪ್ಯಾಕಪ್ ಆಗಿ ಸಮರ್ಥ ಎತ್ಕೊಂಡ್ ಹೊಂಟ್ರ ನೋಡ್ರಿ ಪೂರ್ದ ಬಾಹುಬಲಿ. ಎಷ್ಟ್ ಕಿಲೋ ಅದ ಸಮರ್ಥ? ಆರಾಮ್ ಸೆ 40 ಕಿಲೋ ಬ್ಯಾಗ್ ಅದ. 40 ಕಿಲೋ ನೋಡ್ ಪೂರ್ತಿ ಹೆವಿ ಆಗ್ಯದ. 40 ಕಿಲೋ ಅಂದ್ರ 40 ಕಿಲೋ ಇಲ್ಲ ಸುಮ್ಮ ಹಾಕ್ಲತ್ತಾನ ಬಾಂಬ. 15-20 ಕಿಲೋ ಅಷ್ಟ 15-20 ಕಿಲೋ ಅದ. ಪೂರ್ತಿ ಎಲ್ಲ ಫೈನಲ್ ಆಯ್ತು ನೋಡ್ರಿ. ಪೂರ್ತಿ ಹೆಂಗಪ್ಪ ಅಂತಂದ್ರ ಅಕೌಂಟ್ದಾಗ ಏಸ್ ರೊಕ್ಕ ಇದ್ದು ಎಲ್ಲ ಪೂರ್ತಿ ಖಾಲಿ.
अब झीरो ನಂಬಲಿಂದ ಸಾಕ್ ಖಾಲಿ ಮಾಡ್ದಲ್ಲ ನಮ್ ಸಮರ್ಥ ಒಂದ್ 60,000 ರೂಪಾಯಿ ಕೊಟ್ಟ ನೋಡ್ರಿ ಪೂರ್ತಿ ಎಲ್ಲ ಖಾಲಿ 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 ಲೈಫ್ ಎಲ್ಲ ಜಾಲಿ ಪೂರ್ತಿ ಎಲ್ಲ ಹೆಂಗ್ ಎತ್ಕೊಂಡ್ ಹೊಂಟ್ರ ಅವ್ರ ಸಮರ್ಥ ಒಂದ್ ಕೂಸಿಗೆ ಎತ್ಕೊಂಡ್ ಹೊಂಟ ವಜ್ಜಿ ಆಗ್ಯದಂತ ಬಿರ್ಸು ಅಣ್ಣ ಹೆಂಗ ಅನಸ್ತಿ ಎಕ್ಸ್ಪೀರಿಯನ್ಸ್ ಎಕ್ದಮ್ ಖತರ್ನಾಕ್ ನೋಡ ಮುಂದ್ ಹೋಯ್ತಿಕೆ ವರ್ಕ್ ಹೆಂಗ್ ಐತನಿಲ್ಲ ಅಂತ ವಜ್ಜಿ ತಾಳದೋಗ್ಯದ ನೋಡ್ ಈಗ ಹೆಂಗೆ ಅಂದ್ರು ವೈನಿಗ್ ಹೆಂಗ್ ಎತ್ಕೋತಿ 50-60 ಕಿಲೋ ಇದ್ದು ವೈನಿಗ್ ಹೆಂಗ್ ಎತ್ಕೋತಿ ಅಣ್ಣ ಸಿಸ್ಟಮಿಗೆ ಹೆಂಗ್ ಮಾಡಿದ್ರು ವೈನಿಗ್ ಹೆಂಗ್ ಎತ್ಕೋತಾನ ಈಗ ನೋಡ್ರಿ ಮಾನಿಟರ್ CPU ಎಲ್ಲಾ ಖರೀದಿ ಮಾಡ್ದೇವ್ ಪೂರ್ತಿ ಈಗ ನಡ್ದಿದ್ದೇವ್ ನಾವು ಊಟಕ್ ಎಲ್ಲಿ ಅಂದ್ರ ಅಲ್ಲಿ ಹೋಟೆಲ್ ಅದೋಡ ಅಂಗರಾಜ್ ಅಂತಿ ಇಲ್ಲಿ ಪೂರಾ ಕರ್ನಾಟಕ ಟೈಪ್ ಸಿಗ್ತಂತ ಅಲ್ಲಿ ಹೇಳಿದ್ರ ಅಸಲ ಎಲ್ಲಾರ ತಗೊಂಡೇವ್ ಅರೆ ನಮ್ ಸಮರ್ ಸುತ್ತಾಗ ತಗೋತಿಕೆ ಯಾಕೆ ಹುಚ್ಚಿರಪ್ಲೆ ಮಾಡತಾನ ಈಗ ಹೋಗಿ ಊಟ ರೊಕ್ಕ ಖಾಲಿ ರೊಕ್ಕ ಒಂದ್ ಖಾಲಿ ಆಗ್ಯಾವ ತಲಿ ಒಂದ್ ಓಡೋಲಾಗ್ಯದ ಈಗ ಹಂಗಂದ್ರ ಊಟ ಎಷ್ಟಕ್ ಮಾಡತ್ತಿದೇವಪ್ಪ ಅಂತಂದ್ರ ಎಷ್ಟಕ್ಕ ಮಧ್ಯಾಹ್ನ ಮಧ್ಯಾಹ್ನ ಊಟ ಸಂಜೆ ಪರಿ ಮಾಡ್ಲತ್ತಿದೇವ್ ಯಾಕಂದ್ರ ಕೆಲ್ಸದಾಗ ಏನ್ ಬಿ ಆಗಿಲ್ಲ ಊಟ ಗೀಟ ಮಾಡಿ ಮುಂದ್ ಪೂರ್ತಿ ಎಲ್ಲಾ ಲಾಸ್ಟ್ ಪ್ಯಾಕಪ್ ಮಾಡ್ಕೊಂಡ್ ಸಾಫ್ಟ್ವೇರ್ ಗಿಫ್ಟರ್ ಎಲ್ಲಾ ಹಾಕ್ಲಕ್ ಕೊಟ್ಟಿದೆ ಈಗ ಸಾಫ್ಟ್ವೇರ್ ಎಲ್ಲಾ ಆಗಿ ಮ್ಯಾಗ ಪೂರ್ತಿ ಊಟ ಮಾಡ್ಕೊಂಡ್ ಒಂದ್ ಅರ್ಧ ತಾಸ ಒಂದ್ ತಾಸ್ದಾಗ ಎಲ್ಲಾ ಕಂಪ್ಲೀಟ್ ಆಯ್ತಿದ್ದು ಇಲ್ಲಿಂದ 7 ಕಂಡ್ ಬಿಡ್ತೇವ್ ಕರೆಕ್ಟ್ ಗಿಡಪರಿ ಒಂದ್ ಅಪ್ಡೇಟ್ ಮಾಡ್ತೇನೆ ನಂಗೆ ಫೈನಲಿ ಹೋಟೆಲ್ ಬಂದೆ ನೋಡ್ರಿ ಈ ಟೈಪ್ ಅದ ಹೋಟೆಲ್ದಾಗ ಬಂದು ಕುಂತಿದ್ದೇವ್ ಆರ್ಡರ್ ಮಾಡಿದೇವ್ ಖರೆ ಅಂದ್ರ ಇನ್ನತ್ತಕ ಆರ್ಡರ್ ಬರ್ಲೋಗ್ಯದ ಎಲ್ಲರಿಗೂ ಹೊಸ ಆಗ್ಯಾವ ಹೊಸ ಆಗ್ಯಾವ ಸಮರ್ಥ ಹೊಸ ನೋಡಿ ಈಗ ಬ್ಲಾಗ್ ಮಾಡತ್ತ ನಮ್ಮ ಚಾಟಿಂಗ್ ಮಾಡತ್ತ ಅಬ್ಬಾ ಚಾಟಿಂಗ್ ಮಾಡತಾನ ತಕ ವಿಡಿಯೋ ಬರ್ತಿಕೆ ಬಿಟ್ಟಿ ಬಂದ್ ತಪ್ಪದ ಸಮರ್ಥ ಹಿಂಗ್ ಮಾಡೋದು ಎಲ್ ಬಂದಲ್ಲಿ ಉಳ್ಳಕಂತ ಬಂದಿದೆ ಊಟ ಅಷ್ಟೇ ಮಾಡ್ಬೇಕು ನಿಮ್ ಎದುರು ಹೆಂಗ್ ಬೋಳ ಅನ್ನ ನೋಡ್ರಿ ಖರೆ ಹೆಂಗ್ ಇಲ್ಲವ ರಿಯಲ್ದಾಗ ಬೊಕ್ಕೋ ಡೇಂಜರಸ್ ಸ್ಮೈಲ್ ನೋಡ್ರಿ ಹೆಂಗ್ ಮಾಡತಾನ ಫೈನಲಿ ಊಟ ಎಲ್ಲ ಬಂತ ನೋಡ್ರಿ ಈಗ ಫಸ್ಟ್ ಕ್ಲಾಸಿಗೆ ಊಟ ಮಾಡಿ ಹೋಗೋದು ಫಸ್ಟ್ ಕ್ಲಾಸಿಗೆ ಎಲ್ಲ ಊಟ ಗಿಟ ಆಯ್ತು ನೋಡ್ರಿ ಈಗ ಐಸ್ ಕ್ರೀಮ್ ತಿಲ್ಲತ್ತಿದೇವ್ ಯಾವ್ದು ಸಮರ್ ದೇವತನ ಚಾಕ್ಲೇಟ್ ಅವ್ನಿಗೆ ಯಾಕಂದ್ರ ಚಾಕ್ಲೇಟ್ ಬೇ ಇದ್ದಿಲ್ಲ ಅದ್ರ ಚಾಕ್ಲೇಟ್ ಎಲ್ಲ ಹೆಂಗ್ಸುರ್ತೈಸೆ ಒಂದ್ರ ಗಣಸುರ್ತೈಸ್ ನಾವ್ ತೊಡಿ ನೋಡ್ರಿ ಕಬ್ದಾಗಿಂತ ನಮ್ ಬಸವಣ್ಣವ್ರ ಗೊತ್ತು ಸೋಲಾಪುರದವ್ರ ಇವಿ ಗೊತ್ತದ ನೋಡಿ ಫೈನಲಿ ಎಲ್ಲಾ ತಗೊಂಡೇವ್ರಿ ಸಾಮಾನ್ ಪೂರ್ತಿ ಪ್ರಾಜೆಕ್ಟ್ಸ್ ಎಲ್ಲ ಖುಷಿ ನಾ ಹೇಳಿದ್ನಿ ಕೀಬೋರ್ಡ್ ತಗೊಂಡಿದ್ದೆ ಈಗ ಅದ್ರ ಹೋಗಿ ಇಂಟರ್ನ್ಶಿಪ್ ಹುಡಿತ ನಾವು ಕಲರ್ ಲೈಟಿಂಗ್ ಕತ್ಲಾಗ ನೋಡಿದ್ನಿ ನಾವು ಈಡ್ ಖುಷಿ ಆಗ್ಯದ ಈಗ ನಮ್ ಸಮರ್ಥ ಹೋಗಿ ಏನಂತಾರ ಒಂದೆರಡು ಮಾತ್ ಏನಿಲ್ ಬೈ 1.5 लाख ಮಕ್ಕಳು ಜೋ ಎತ್ಲಾಗ ಬರಲ್ದ ಪೂರ ವಜ್ಜೆ ಆಗ್ಯಾವಂತಿ ಅರೆ 1,500 ರೂಪಾಯಿ ಉಂಡಿಲ್ಲ ಉಂಡ್ ಬಿಲ್ಲ 1,500 ರೂಪಾಯಿ ಎಲ್ಲರೂ ಉಂಡಿ ಎಲ್ಲ ನಾವು ನೀನೇ ಹೆಚ್ಚಿಗೆ ಉಂಟಿದೆ ಫೈನಲಿ ನೋಡ್ರಿ ಸಿಸ್ಟಮ್ ತಕೊಂಡೇವು ಊಟ ಮಾಡ್ದೇವು ಮಜಾ ಮಾಡ್ದೇವು ಪ್ರಾಜೆಕ್ಟ್ಸ್ಗಳು ಹಾಕೊಂಡೇವು ಎಲ್ಲ ಒಂದ್ ಮೆಮೊರೇಬಲ್ ಡೇ ಆದಂಗ ಆಯ್ತು ಹಂಗೆ ರೊಕ್ಕ ಬಿ ಹೋದ ಬಸ್ಸಿ ಊಟ ಗೀಟ ಎಲ್ಲ ಶಿಸ್ತಾಯ್ತು ಎಲ್ಲ ಒಂದು ಹೆಂಗಾಯ್ತಪ್ಪ ಅಂತಂದ್ರೆ ಇಷ್ಟ ದಿನ ಎಲ್ಲಾ ಕೆಲ್ಸ ಮಾಡಿಂದ ಎಲ್ಲಾ ಒಂದ್ರಾಗೆ ಹಾಕ್ದಂಗ ಆಯ್ತು ಮತ್ ಮುಂದ್ ಹಂಗೆ ಕಮಸಾಮಿ ಈಗ ನಡ್ದೇವ್ರಿ ಸೀದಾ ಬಸ್ಸೋ ಕಲ್ಯಾಣಕ ಈಗ ಸಮರ್ಥ ಒಂದ್ 2 ಮಾತಾಡ್ತಾನಂತ ಕೇಳ್ರಿ ಹೇಳೋ 1.5 लाख रुपये बॉक्सिनाग अवा ಇಲ್ಲಿ ಕೆಳಗ ಒಂದ್ 13-14 ರೂಪಾಯಿ ಅವ ಹಿಂದೊಂದ್ 10,000 ರೂಪಾಯಿ ಅವ ಹಿಂಗೆಲ್ಲಾ ಕೂಡ ಒಂದ್ 1 लाख ರೂಪಾಯಿ ತಿಳಿರಿ ನಮ್ ಗಾಡಿಯಾಗ ಖರೆ ಹಾಕೊಂಡ್ 1 ರೂಪಾಯಿ ಬಿ ಇಲ್ಲ ನೋಡ್ರಿ ಇಬ್ಬರು ಹಾಕೊಂಡ್ ಖಾಲಿ ಆಗ್ಯಾವ ಅದು ಒಂದೇ ಮನ್ಷಿ ದುಃಖದ ಮತ್ತೇನಿಲ್ಲ ಮಾತಿನದಪ್ಪ ಅಂತಂದ್ರ ರೊಕ್ಕ ಇಲ್ಲಿಗೆ ಸದ್ದ ಬರ್ತಾವ ರೊಕ್ಕ ಯಾಕಡೆ ಹೋಗಲ್ಲ ಅದು ಖರೆ ಪ್ರೇಮಣ ಮತ್ತೊಂದ್ ಹಾಕೊಂಡ್ ಅವ ಬಿಡ್ರ 4-5 लाख ಅದೇ ನಮ್ಗೆ ಚಿಂತಿಲ್ಲ ಎಲ್ಲ ಇದ್ದಿಂದೆಲ್ಲ ಇಲ್ಲೇ ಹಾಕಿದೇವು 1 ರೂಪಾಯಿ ಈಗ ನಮ್ ಅಕೌಂಟ್ ಖಾಲಿ ಇದ್ರೆ ನಮ್ ಅಣ್ಣನ ಹಾಕೊಂಡಾವ ರೊಕ್ಕ ಹೆಮ್ಮೆ ಸತಿ ಏನಂತಿ ಗಣೇಶ ಸಮರ್ಥನ ಅಕೌಂಟ್ದಾಗೆ ಇರ್ತಾವ ಏನಂತಿ ಸಮರ್ಥನ ಅಕೌಂಟ್ ಇಲ್ಲ ಅಂದ್ರ ಒಂದ್ 10 लाख ಇದ್ದಿರ್ಬೇಕು ಮಿನಿಮಮ್ ಇನ್ಸ್ಟಾಗ್ರಾಮ್ ಅಕೌಂಟ್ 3-4 ಇದ್ದಂಗ ಅಕೌಂಟ್ ಬಿ 4-5 ಆಯ್ತು ಇದು ಬ್ಲಾಗ್ ಇಲ್ಲಿಗೆ ಏನ್ ಮಾಡ್ತೀವಿ ಎಲ್ಲರೂ ನೋಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು ಎಂಜಾಯ್ ಮಾಡಿ